ಪರಿಸರ ದಿನಾಚರಣೆಗೆ ಪರಿಸರ ದಿನಾಚರಣೆಗೆ ಇವತ್ತು ಪರಿಸರ ದಿನಾಚರಣೆ ಇರೋದ್ರಿಂದ ನಾವು ಇವತ್ತು ಏನೈತಿ ಬಹಳ ಸೂಕ್ಷ್ಮವಾಗಿ ಗಿಡ ಮರಗಳನ್ನು ಬೆಳೆಸ್ತಕ್ಕಂಥ ಕೆಲಸಗಳು ಮಾಡಬೇಕು. ಎಲ್ಲಿ ಗಿಡಗಳು ಇರ್ತಾವ ದನಗಳು ತಿಂತಪ್ಪ ರಕ್ಷಣೆ ಮಾಡಬೇಕು. ಆಮೇಲೆ ಎಲ್ಲಿ ಗಿಡಗಳು ಜನಗಳು ಮುರಿಯೋದಾಗಲಿ ಅದಾಗಲಿ ಮಾಡಬಾರ್ದು. ಎಷ್ಟು ಗಿಡಗಳನ್ನು ಬೆಳೆಸ್ತೀವಿ ಅಷ್ಟು ಪರಿಸರ ಸ್ವಚ್ಛ ಇರ್ತದೆ. ಆಮೇಲೆ ಶ್ವಾಸಕೋಶ ನಮ್ಮ ಗಾಳಿ ನಾವು ಆಮ್ಲಜನಕ ಕೊಡಬೇಕಾದ್ರೆ ಏನ್ ಬೇಕು? ಆಮ್ಲಜನಕ ಕೊಡಬೇಕಾದ್ರೆ ಮರಗಳು ಬೇಕು. ಎಷ್ಟು ನಾವು ಮರಗಳನ್ನು ಬೆಳೆಸ್ತೀವಿ ಗಿಡಗಳನ್ನು ಬೆಳೆಸ್ತೀವಿ ಅಷ್ಟು ಆಮ್ಲಜನಕ ಇರ್ತದ. ನಾವು ಗಿಡಗಳ ಸಂಖ್ಯೆ ಕಡಿಮೆ ಆಯ್ಕೆ ಹೋಯ್ತಪ್ಪ ನಮ್ಗೆ ಏನಾಗ್ತದ? ಮುಂದಿನ ದಿನಮಾನದಲ್ಲಿ ನಮಗೆ ಶ್ವಾಸಕೋಶ ಉಸಿರಾಡಕ್ಕೆ ತೊಂದರೆ ಆಗ್ತದ. ಇವತ್ತ ಡೆಲ್ಲಿ ನೋಡಿರ್ಬೋದು, ಬೆಂಗಳೂರು ಸಿಟಿ ನೋಡಿರ್ಬೋದು, ಹೆಂಗಾಗಿದೆ ಅಂದ್ರೆ ಮರಗಳೇ ಇಲ್ಲ ಅಲ್ಲಿ. ಮರಗಳು ಇಲ್ಲದಿರೋದ್ರಿಂದ ಇವತ್ತು ಏನಾಗಿದೆ ಪರಿಸ್ಥಿತಿ ಅಂದ್ರೆ ಉಸಿರಾಡಕ್ಕೆ ಆಮ್ಲಜನಕ ಇಲ್ಲದಂತಾಗಿದೆ. ಅದಕ್ಕಾಗಿ ನಾವು ಆಮ್ಲಜನಕ ಮಾಡಬೇಕಾದ್ರೆ ಆಮ್ಲಜನಕ ಯಥೇಚ್ಛವಾಗಿರ್ಬೇಕಾದ ಪರಿಸರದಲ್ಲಿ ನಾವೇನ್ ಮಾಡಬೇಕು? ಹೆಚ್ಚಿನ ರೀತಿಯಲ್ಲಿ ಗಿಡಗಳನ್ನು ಬೆಳೆಸಬೇಕು. ಬೆಳೆಸ್ತಾರೆ ಗಿಡಗಳನ್ನು ರಕ್ಷಣೆ ಮಾಡ್ತಾರೆ. ಯಾರಾದ್ರೂ ಗಿಡಗಳು ಕಡಿತಿದ್ರ ಗಿಡ ಮುರಿಬಾರ್ದು ಅಂತ, ಯಾರಾದ್ರೂ ಗಿಡ ತೆಗಿತಿದ್ರ ತೆಗಿಬಾರ್ದು, ಗಿಡಗಳನ್ನು ಹಚ್ಚಿಡಬೇಕು. ಗಿಡಗಳಿಂದ ಏನ್ ಬರ್ತದ? ನಮ್ಗ ಆಮ್ಲಜನಕ ಏನ್ ಬರ್ತದ? ಆಮ್ಲಜನಕ ಹೆಚ್ಚು ಬರ್ತದ, ಆರೋಗ್ಯವಾಗಿರ್ತೀವಿ. ಹೌದಾ? ಶ್ವಾಸಕೋಶ ಸ್ವಚ್ಛವಾಗಿರ್ತದ. ಅದಕ್ಕಾಗಿ ನಾವು ಪ್ರತಿ ದಿವಸ ಏನೈತಿ ಅಂದ್ರೆ ಗಿಡ ಮರಗಳನ್ನು ಬೆಳೆಸ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು. ಇವತ್ತು ವಿಶ್ವ ಪರಿಸರ ದಿನಾಚರಣೆ. ಪರಿಸರ ದಿನಾಚರಣೆ ಅಂದ್ರೆ ಏನು? ಪರಿಸರ ಅಂತಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣ. ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣ ಅಂದ್ರೆ ಏನು? ಮರಗಳು, ಗಿಡಗಳು, ಮನೆಗಳು, ರಸ್ತೆಗಳು, ಆಮೇಲೆ ದೇವಸ್ಥಾನಗಳು, ಇವೆಲ್ಲ ಏನೈತಪ್ಪ ಅಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರ ಅಂತ ಹೇಳ್ತೀವಿ. ಪರಿಸರದಲ್ಲಿ ಅತಿ ಹೆಚ್ಚು ನಾವು ಕಾಣೋದೇನೆಂದ್ರೆ ಗಿಡ ಮರಗಳು. ಗಿಡ ಮರಗಳು ಫಸ್ಟ್ ಬರ್ತದೋ ಪರಿಸರ ಅಂದಾಗ. ಪರಿಸರ ಅಂದ್ರೆ ಗಿಡ ಮರಗಳು. ಗಿಡ ಮರಗಳಿಂದ ಯಾವ್ಯಾವ ಗಿಡ ಮರಗಳನ್ನು ನಾವು ಹೆಚ್ಚಾಗಿ ಬೆಳೆಸಬೇಕು? ಉದಾಹರಣೆ ಬೇವಿನ ಮರ. ಬೇವಿನ ಮರ ಬಹಳ ತಂಪನ್ನು ಕೊಡ್ತಕ್ಕಂಥ ಗಿಡ. ಅದೇ ರೀತಿಯಾಗಿ ಆಲದ ಮರ. ಆಲದ ಮರ ಕೂಡ ಒಳ್ಳೆಯ ಗಾಳಿಯನ್ನು ಕೊಡ್ತಕ್ಕಂಥದ್ದು. ಇನ್ನೊಂದು ಅರಳಿ ಮರ ಅಂತ ಬರ್ತದೆ. ಅರಳಿ ಮರ ಅಂತ ನೋಡಿರ್ಬೇಕು. ಅರಳಿ ಮರ ಉಸಿರಾಟಕ್ಕೆ ಅತ್ಯಂತ ಹೆಚ್ಚು ನಮ್ಗ ಏನ್ ಕೊಡ್ತದ ಅಂತಂದ್ರೆ ಅದಕ್ಕ ಆಮ್ಲಜನಕ ಕೊಡ್ತದ. ಅತಿ ಹೆಚ್ಚು ಆಮ್ಲಜನಕ ಕೊಡ್ತಕ್ಕಂಥ ಗಿಡ ಯಾವ್ದು ಇದ್ರೆ ಅದು ಏನು? ಅರಳಿ ಮರ ಅಂತ ಕರಿತೀವಿ. ಅರಳಿ ಮರ ಎಲ್ಲೈತಿ? ನಿಮ್ ದಾಲಪುರ ಶಾಲೆಗಾದ ಅದು ಅರಳಿ ಮರ, ಈ ಕಡೆ ಮೂಲೆಗಾದ ಅದು ಅರಳಿ ಮರ. ಅರಳಿ ಮರ ಇದ್ದಲ್ಲಿ ಏನಾಗ್ತಂದ್ರ ಅತಿ ಹೆಚ್ಚು ಆಮ್ಲಜನಕ ಕೊಡ್ತದ. ಅದಕ್ಕಾಗಿ ನಾವು ಪರಿಸರ ದಿನಾಚರಣೆ ದಿವಸ ಎಲ್ಲರಿಗೂ ನಾವು ಪ್ರಜ್ಞೆಯನ್ನು ಮೂಡಿಸಬೇಕಾಗಿದೆ. ಇವತ್ತ ಎಲ್ಲರಿಗೂ ನಾವು ಏನೈತಿ ತಿಳುವಳಿಕೆಯನ್ನು ಕೊಡಬೇಕಾಗಿದೆ. ಪರಿಸರ ಅಂದ್ರೆ ಏನು? ಪರಿಸರವನ್ನು ಯಾವ ರೀತಿ ಕಾಪಾಡಬೇಕು? ಪರಿಸರ ಯಾವ ರೀತಿ ಕಾಪಾಡಬೇಕು? ಪರಿಸರದಿಂದ ನಮ್ಗೆ ಏನ್ ಲಾಭ ಇದೆ? ಇವೆಲ್ಲ ವಿಷಯಗಳನ್ನ ಏನೈತೆ ಅಂದ್ರ ನಾವು ಅತಿ ಸೂಕ್ಷ್ಮವಾಗಿ ಪರಿಸರ ದಿನಾಚರಣೆಯ ಮುಖಾಂತರ ಇವತ್ತ ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳು ಮಾಡಬೇಕು. ಇವತ್ತು ಏನಾಗಿದೆ? ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಏನಾಗಿದೆ ಅಂತಂದ್ರೆ ಗಿಡ ಮರಗಳಿಲ್ಲದಂತ ಪರಿಸ್ಥಿತಿ ಆಗಿದೆ. ಇವತ್ತ ಯಾದಗಿರಿ ಜಿಲ್ಲೆ ಏನೈತೆ ಅಂತಂದ್ರ ಅತಿ ಹೆಚ್ಚು ಏನೈತೆ ಅಂತಂದ್ರ ನಾವು ಮರಗಳನ್ನು ಬೆಳೆಸೋದ್ರಿಂದ ನಮ್ಗ ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಆಗ್ತದೆ. ಇವತ್ತ ನಮ್ಮ ಪರಿಸರ ದಿನಾಚರಣೆಗೆ ಅಂಗವಾಗಿ ಇವತ್ತ ಆರೋಗ್ಯ ಇಲಾಖೆ, ನಮ್ಮೆಲ್ಲ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಎಲ್ಲರೂ ನಮ್ಮ ಈ ಸಂದರ್ಭದಲ್ಲಿ ವೈಭವ್ ಸರ್, ಶರಣಗೌಡರವರು, ರೇಣುಕಮ್ಮ, ಇವರೆಲ್ಲರೂ ನಮಗೆ ಉಪಸ್ಥಿತರಿದ್ದಾರೆ. ಇವತ್ತ ಪರಿಸರ ದಿನಾಚರಣೆಯ ಅಂಗವಾಗಿ ನಾವೆಲ್ಲ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿಯಿಂದ ಸ್ವಾಗತ ಬಯಸ್ತಾ ಇದ್ದೀವಿ. ನಾವು ಇವತ್ತಿನ ದಿವಸ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪರಿಸರ ದಿನಾಚರಣೆ ಅಂತಂದ್ರೆ ಗಿಡ ಮರಗಳನ್ನು ಬೆಳೆಸ್ತಕ್ಕಂಥದ್ದು. ಹೆಚ್ಚು ನಾವು ಗಿಡ ಮರಗಳನ್ನು ಬೆಳೆಸೋದ್ರಿಂದ ಹಚ್ಚ ಹಸಿರಾಗಿರೋದ್ರಿಂದ ನಮಗೆ ಒಳ್ಳೆಯ ಆರೋಗ್ಯವನ್ನು ತಂದುಕೊಡ್ತದ, ನಮಗೆ ಒಳ್ಳೆಯ ಆಮ್ಲಜನಕವನ್ನು ಬರ್ತದ. ಅದಕ್ಕೆ ಆಮ್ಲಜನಕವನ್ನು ಹೆಚ್ಚು ಮಾಡಬೇಕಾದ್ರೆ ನಾವೆಲ್ಲ ಏನ್ ಮಾಡಬೇಕಾಗಿದೆ? ಗಿಡ ಮರಗಳನ್ನು ಬೆಳೆಸಬೇಕಾಗಿದೆ. ಇವತ್ತ ಗಿಡ ಮರಗಳಿಗೆ ಅತಿ ಹೆಚ್ಚಾಗಿ ಏನ್ ಕಾಣ್ತಾ ಇದೀವಿ? ಮಲೆನಾಡು ಪ್ರದೇಶಗಳಲ್ಲಿ ಕಾಣ್ತಾ ಇದ್ದೀವಿ. ಮಲೆನಾಡು ಪ್ರದೇಶ ಅಂದ್ರೆ ಇಲ್ಲಿ ಶಿವಮೊಗ್ಗ ಇರ್ಬೋದು, ಸಾಗರ ಇರ್ಬೋದು, ಸುಳ್ಳೆ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು. ಆ ದಕ್ಷಿಣ ಕನ್ನಡ ಭಾಗದಲ್ಲಿ ಏನೈತಪ್ಪ ಅಂದ್ರ ನಾವು ಅತಿ ಹೆಚ್ಚು ಮರಗಳನ್ನು ಕಾಣ್ತೀವಿ. ಅತಿ ಹೆಚ್ಚು ಮರಗಳನ್ನು ಕಾಣೋದ್ರಿಂದ ಅಲ್ಲಿ ನೋಡಿ ಎಷ್ಟು ಆರೋಗ್ಯವಾಗಿದ್ದಾರೆ ಜನರು, ಎಷ್ಟು ಒಂದು ದಷ್ಟಪುಷ್ಟ ಇದ್ದಾರೆ. ಅವ್ರಿಗೆ ಯಾವುದೇ ಶುಗರ್ ಇಲ್ಲ, BP ಇಲ್ಲ, ಏನಿಲ್ಲ. ಯಾಕ? ಅವರು ತಿನ್ನತಕ್ಕಂಥ ಆಹಾರ ಏನಿದೆ ಮತ್ತು ಆ ಭಾಗದಲ್ಲಿರ್ತಕ್ಕಂಥ ಜನರು ಎಂತ ಒಂದು ಇದೆ ಅಂತಂದ್ರೆ ಪರಿಸರ ಹೆಂಗಿದೆ ಅಂದ್ರೆ ಅತಿ ಹೆಚ್ಚು ಮರಗಳಿಂದ ಕೂಡಿರ್ತಕ್ಕಂಥದ್ದು. ಒಳ್ಳೆಯ ಯಾವುದೇ ಡಸ್ಟ್ ಅಲರ್ಜಿ ಇಲ್ಲ, ಮತ್ತು ಅಸ್ತಮ ಇಲ್ಲ, ಯಾವುದೇ ರೋಗ ರುಜಿನಗಳಿಲ್ಲ, ಏನಿಲ್ಲ. ಯಾಕ ಅಂತಂದ್ರೆ ಅಲ್ಲಿರ್ತಕ್ಕಂಥ ಪರಿಸರ
ಅಲ್ಲಿರ್ತಕ್ಕಂಥ ಗಾಳಿ, ಅಲ್ಲಿರ್ತಕ್ಕಂಥ ಆಮ್ಲಜನಕ ಅತಿ ಹೆಚ್ಚಾಗಿರೋದ್ರಿಂದ ಏನಾಗಿದೆ ಅಂತಂದ್ರೆ